ನಮಸ್ಕಾರ ಪ್ರಿಯ ವೀಕ್ಷಕರೇ. ಒಮ್ಮೆ ಅರ್ಜುನನ ಮನಸ್ಸಿನಲ್ಲಿ ಒಂದು ಸಣ್ಣ ಅಹಂಕಾರ ಬರುತ್ತೆ. ನಾನು ಈ ಪ್ರಪಂಚದ ಅತಿದೊಡ್ಡ ಭಕ್ತ ಮತ್ತು ಶ್ರೇಷ್ಠ ವೀರ, ನನಗಿಂತ ದಕ್ಷನಾದವನು ಯಾರಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಇದನ್ನ ತಿಳಿದುಕೊಂಡ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಪಾಠ ಕಲಿಸುವುದಕ್ಕೋಸ್ಕರ ಒಂದು ಕಾಡಿನ ಹಾದಿಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಆ ಕಾಡಿನ ಹಾದಿಯಲ್ಲಿ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಒಬ್ಬ ಬಡ ಬ್ರಾಹ್ಮಣ ಸಿಗ್ತಾನೆ. ಒಣಗಿದ ಹುಲ್ಲನ್ನ ತಿಂತಾ ಕೂತಿರ್ತಾನೆ. ಜೊತೆಗೆ ಸೊಂಟಕ್ಕೆ ಒಂದು ಕತ್ತಿ ನೇತಾಡ್ತಾ ಇರುತ್ತೆ. ಅಹಿಂಸೆಯನ್ನ ಪಾಲಿಸುವ ಬ್ರಾಹ್ಮಣನು ಕತ್ತಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತೇಳಿ ಅರ್ಜುನನಿಗೆ ಆಶ್ಚರ್ಯ ಆಗುತ್ತೆ. ಅರ್ಜುನ ಆ ಬ್ರಾಹ್ಮಣನನ್ನ ಕೇಳ್ತಾನೆ, ಸ್ವಾಮಿ, ನೀವು ಹುಲ್ಲನ್ನ ತಿಂತಾ ಇದ್ದೀರಿ, ಆದ್ರೆ ನಿಮ್ಮ ಬಳಿ ಕತ್ತಿ ಇದೆ, ಇದರ ಅರ್ಥ ಏನು ಅಂತ. ಆಗ ಬ್ರಾಹ್ಮಣ ಕೋಪದಿಂದ ಹೇಳ್ತಾನೆ, ನಾನು ಈ ಜಗತ್ತಿನ 4 ಜನರನ್ನ ಶಿಕ್ಷಿಸುವುದಕ್ಕೋಸ್ಕರ ಈ ಕತ್ತಿ ಇಟ್ಕೊಂಡಿದ್ದೇನೆ ಅಂತ. ಹೌದಾ, ಯಾರ 4 ಜನ ಅಂತ ಅರ್ಜುನ ಕೇಳ್ತಾನೆ. ಆಗ ಬ್ರಾಹ್ಮಣ ಹೇಳ್ತಾನೆ, ಮೊದಲನೆಯವನು ಆ ನಾರದ. ಯಾಕಂದ್ರೆ ಆತ ಭಜನೆ ಮಾಡುತ್ತಾ ಮಾಡುತ್ತಾ ನನ್ನ ಪ್ರಭು ಶ್ರೀಕೃಷ್ಣನ ನಿದ್ದೆಯನ್ನ ಕೆಡಿಸ್ತಾ ಇದ್ದಾನೆ. ಎರಡನೆಯವರು ದ್ರೌಪದಿ. ಅವಳು ಕೃಷ್ಣ ಕೃಷ್ಣ ಅಂತೇಳಿ ಕರೆದು ನನ್ನ ಪ್ರಭುವನ್ನ ಬರಿಗಾಲಿನಲ್ಲಿ ತಿರುಗಾಡುವಂತೆ ಮಾಡ್ತಾ ಇದ್ದಾಳೆ. ಮೂರನೆಯವನು ಆ ಪ್ರಹ್ಲಾದ. ಪ್ರತಿ ಕಂಬದಲ್ಲೂ ನನ್ನ ಪ್ರಭು ಇರುವಂತೆ ಮಾಡಿ ಆತನನ್ನ ಕಷ್ಟಕ್ಕೆ ದೂಡ್ತಾ ಇದ್ದಾನೆ. ಇನ್ನು 4ನೆಯವನು ಆ ಅರ್ಜುನ. ಆತ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಪ್ರಭುವನ್ನೇ ರಥದ ಸಾರಥಿಯನ್ನಾಗಿ ಮಾಡಿ ಆತನಿಗೆ ದಣಿ ಉಂಟು ಮಾಡಿದ. ಇದನ್ನ ಕೇಳಿದ ಅರ್ಜುನನಿಗೆ ಆಘಾತವಾಗುತ್ತೆ, ಆಶ್ಚರ್ಯ ಆಗುತ್ತೆ. ತಾನು ದೊಡ್ಡ ಭಕ್ತ ಅಂದುಕೊಂಡಿದ್ದ ಅರ್ಜುನನಿಗೆ ಈ ಬ್ರಾಹ್ಮಣನ ಭಕ್ತಿ ಎಷ್ಟು ಆಳವಾಗಿದೆ. ತನ್ನ ದೇವರಿಗೆ ದಣಿವಾಯಿತು ಅಂತ ಹೇಳಿ ಆತ ಇಡೀ ಜಗತ್ತನ್ನೇ ವಿರೋಧಿಸ್ತಾ ಇದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಆ ಕ್ಷಣದಲ್ಲಿ ಅರ್ಜುನನ ಅಹಂಕಾರ ನೀರಾಗಿ ಕರಗಿಬಿಡುತ್ತೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯಬೇಕಾದ ಒಂದು ದೊಡ್ಡ ಪಾಠ ಏನಂದ್ರೆ, ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರ, ನಾನೂ ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ. ನಾವೆಷ್ಟೇ ಸಾಧನೆ ಮಾಡಿದ್ರೂ ನಮಗಿಂತಲೂ ಹೆಚ್ಚಿನದನ್ನ ಸಾಧಿಸಿದವರು ಅಥವಾ ನಮಗಿಂತಲೂ ನಿಷ್ಠೆಯಿಂದ ಇರುವವರು ಈ ಜಗತ್ತಿನಲ್ಲಿ ಇದ್ದೇ ಇರ್ತಾರೆ. ಅಹಂಕಾರವು ನಮ್ಮ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ, ಆದರೆ ವಿನಯವು ನಮ್ಮನ್ನ ದೇವರಿಗೆ ಮತ್ತು ಯಶಸ್ಸಿಗೆ ಹತ್ತಿರವಾಗಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.